ಗೈಸ್, ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎವ್ರಿ ಡೇ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಗ್ರೋತ್ ಆಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎವ್ರಿ ಡೇ ಒಬ್ಬೊಬ್ರು ಕಂಟೆಂಟ್ ಕ್ರಿಯೇಟರ್ಸು ನಾನು ಯೂಟ್ಯೂಬಲ್ಲಿ ದೊಡ್ಡ ಇನ್ಫ್ಲುಯೆನ್ಸರ್ ಆಗಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಬ್ಲಾಗರ್ಸ್ ಆಗಬೇಕು ಅಂತ ತುಂಬ ಡ್ರೀಮ್ ಇಟ್ಕೊಂಡ್ಬಿಡ್ತೀರಾ. ಜೋಶ್ ಬಂದು 2 or 3 ಡೇಸಲ್ಲಿ ಹೋಗ್ಬಿಡುತ್ತೆ. ಏನಕ್ಕೆ ಅಂದರೆ, ಈಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ನನ್ನ ಮೈಂಡಲ್ಲಿ ಇರುತ್ತೆ ತುಂಬ ವ್ಯೂಸ್ ಬರಬೇಕು ನನಗೆ, ಹಾಗೆ ತುಂಬ ಸಬ್ಸ್ಕ್ರೈಬರ್ ಬರಬೇಕು. ಯಾವಾಗ ಚಿಕ್ಕ ಟೈಮ್ ಶಾರ್ಟ್ ಪೀರಿಯಡಲ್ಲಿ ತುಂಬ ಸಬ್ಸ್ಕ್ರೈಬರು, ವ್ಯೂಸು, ಶೇರು ಇದೆಲ್ಲ ಬೇಕು ಅಂದರೆ ಅದು ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಯಾಕೆಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಇವಾಗ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅವರು ಎಷ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಷ್ಟು ಕೂಡ ಆ ವಿಡಿಯೋಗಳು ರನ್ ಆಗಿರೋದಿಲ್ಲ. ಅಂಥದ್ರಲ್ಲಿ ನಾವು ಇವಾಗ ಒಂದು ಚಾನಲ್ ಓಪನ್ ಮಾಡಿದ್ದೀವಿ, 10-20 ಜನ ಸಬ್ಸ್ಕ್ರೈಬರ್ ಆಗಿರ್ತಾರೆ. ಎಕ್ಕುದಮ್ ತುಂಬ ಜನ ಸಬ್ಸ್ಕ್ರೈಬರ್ ಬೇಕು, ವಿಡಿಯೋ ಓಡಬೇಕು, ವ್ಯೂಸ್ ಬೇಕು ಅಂದರೆ ಅದ್ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ನೀವು ಎವ್ರಿ ಡೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಒಂದು ಯೂಟ್ಯೂಬ್ ಅನಾಲಿಸಿಸ್ ಗ್ರಾಫ್ ಬಂದು ಈ ಥರ ಇರೋದಿಲ್ಲ, ಈ ಥರ ಹೋಗ್ತಿರುತ್ತೆ. ಸೊ ಎವ್ರಿ ಡೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದ್ರಿಂದ ನಿಮ್ದು ಯೂಟ್ಯೂಬ್ ಚಾನಲ್ ಬಂದು ಸಕ್ಸಸ್ ಆಗುತ್ತೆ. ಏನಕ್ಕೆ ಅಂದರೆ ಕನ್ಸಿಸ್ಟೆನ್ಸಿ ಈಸ್ ದಿ ಸಕ್ಸಸ್ ಆಫ್ ವಾಟ್ ನನಗೂ ಗೊತ್ತಿಲ್ಲ ಗೈಸ್, ಸಕ್ಸಸ್ ಅಷ್ಟೇ. ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಜಸ್ಟ್ ಟೀ ಕೂಡ ಏನಾದರೂ ಅಪ್ಲೋಡ್ ಮಾಡಿ, ಟೀನ ತೋರಿಸ್ಬಿಟ್ಟು ₹5 ಟೀ ಅಂದ್ಬಿಟ್ಟು ಆ ಶಾಪ್ನ ತೋರಿಸಿ ಟೀ ಕುಡಿಯೋದನ್ನ ರೆಕಾರ್ಡ್ ಮಾಡ್ಕೊಳ್ಳಿ, ಜಸ್ಟ್ ಅಪ್ಲೋಡ್ ಮಾಡಿ. ಎಡಿಟ್ ಏನು ಬೇಕಾಗಿಲ್ಲ, ಜಸ್ಟ್ ಹಾಗೇನೆ ಅಪ್ಲೋಡ್ ಮಾಡಿ. ಜನ ಕಂಟೆಂಟ್ ಕ್ರಿಯೇಟರ್ಸು ನಾವು ಯಾವ ರೀತಿ ವಿಡಿಯೋ ಮಾಡೋದು ಅನ್ನೋ ಕನ್ಫ್ಯೂಷನ್ ಎಲ್ಲ ಮುಗ್ದೋಗ್ಬಿಡುತ್ತೆ. ನೀವು ಮೊಬೈಲ್ ತೊಗೊಂಡು ನಿಮ್ಗೆ ಏನು ಅನ್ಸುತ್ತೋ ಅದನ್ನು ವಿಡಿಯೋ ಮಾಡೋಕ್ಕೆ ಗೈಸ್. ಯಾಕೆಂದರೆ ಇವಾಗ ನೀವೇನು ವಿಡಿಯೋ ಮಾಡಿ ಹಾಕ್ತಿದ್ದೀರಾ, ನೀವು ಚೆನ್ನಾಗೇ ಮಾಡ್ತಿದ್ದೀರಾ. ಬೇರೆಯವ್ರ ರೀತಿ ಹುಚ್ಚುಚ್ಚರ ಥರ ಎಲ್ಲ ಆ್ಯಕ್ಟಿಂಗ್ ಮಾಡಿಕೊಂಡು ಅಥವಾ ಸುಮ್ಮನೆ ಕಿಚ್ಚಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ನೀವು ಮಾಡ್ತಿಲ್ಲ. ಜಸ್ಟ್ ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ, ನಿಮ್ಮದೇ ಆದ ಓನ್ ಕಂಟೆಂಟಲ್ಲಿ ಹಾಕ್ತಿದ್ದೀರಾ, ದಟ್ಸ್ ಇಟ್. ಈ ಥರ ಓನ್ ಕಂಟೆಂಟ್ ಅಥವಾ ನಿಮ್ಮ ಓನ್ ವಾಯ್ಸು, ನಿಮ್ಮದು ಓನ್ ಸ್ಟೈಲ್ ಇರುತ್ತಲ್ಲ, ಯೂನಿಕ್ ಸ್ಟೈಲು, ಅದನ್ನು ಎಕ್ಸ್ಪ್ಲೋರ್ ಮಾಡಿ, ಅಪ್ಲೋಡ್ ಮಾಡಿ. ಒಂದಲ್ಲ ಒಂದಿನ ನೀವು ಕೂಡ ಸಕ್ಸಸ್ ಆಗ್ತೀರ. ವಿಡಿಯೋ ಜಸ್ಟ್ ಕೇಳೋದು ನಿಮ್ಮ ಕನ್ಸಿಸ್ಟೆನ್ಸಿ ಅಷ್ಟೇ. ಸಡನ್ ಆಗಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಂಪ್ನಿ ಜಾಯ್ನ್ ಆಗ್ತೀರ, 2 days ವರ್ಕ್ ಮಾಡಿಬಿಟ್ಟು ಬಂದರೆ ಸ್ಯಾಲ್ರಿ ಕೊಡ್ತಾರೆ ಅವರು, ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಹಾಗೇನೆ ಅಷ್ಟೇ, 1 month ಕಂಪ್ಲೀಟ್ ಆದ್ರೇ ಆ ಮಂತ್ ಸ್ಯಾಲ್ರಿ ಕೊಡೋದು ನಿಮಗೆ. ಯೂಟ್ಯೂಬು ಹಾಗೇನೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೇ ನಿಮಗೆ ಸಬ್ಸ್ಕ್ರೈಬರು, ವ್ಯೂಸ್ಗೆ ರೆಕಮೆಂಡ್ ಮಾಡುತ್ತೆ. ಇದು ಆ್ಯಕ್ಚುಲಿ ನಾವು ಮಾಡೋದಿಲ್ಲ. ನಾವೇನು ಮಾಡ್ತೀವಿ, ಹಾಕಿದ ತಕ್ಷಣ ವ್ಯೂಸ್ ಬರಲಿಲ್ಲ, ಸಬ್ಸ್ಕ್ರೈಬರ್ ಮಾಡಲಿಲ್ಲ, ತುಂಬ ಜನ ಯಾರು ನನ್ನ ವಿಡಿಯೋನ ನೋಡ್ತಿಲ್ಲ. ಗೈಸ್, ಅದು ಯಾವುದು ಸಡನ್ನಾಗಿ ಆಗೋದಿಲ್ಲ. ವೆಯ್ಟ್ ಮಾಡಬೇಕು, ತಾಳ್ಮೆ ಅನ್ನೋದು ಇರಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರ್ಬೇಕು. ಇನ್ನು ಸೆಕೆಂಡ್ ಥಿಂಗ್ ಬಂದು, ನಮ್ಮನ್ನು ನೋಡಿದವ್ರು ಆಡ್ಕೊತಿದ್ದಾರೆ. ಆಡ್ಕೊಳ್ಳೋರು ಯಾರು ನಿಮಗೆ ಏನನ್ನೂ ಕೊಡೋದಿಲ್ಲ, ಏನನ್ನೂ ಮಾಡೋದಿಲ್ಲ. ಆಡ್ಕೊಳ್ಳೋರು ಜಸ್ಟ್ ಅವ್ರ ಪಾಡ್ಗೆ ಅವ್ರು ಆಡ್ಕೊತಿರ್ತಾರೆ. ನಿಮ್ಮ ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡ್ಕೊಂಡು ನಿಮ್ಮ ವೀಡಿಯೋನ ನೀವೇ ಮಾಡಬೇಕು. ನಿಮ್ಮ ವೀಡಿಯೋನ ನೀವೇ ಮಾಡಿದ್ರೆ ಜಸ್ಟ್ ನಿಮ್ಗೆ ಸ್ಟ್ರಗಲ್ ಗೊತ್ತಾಗುತ್ತೆ. ಬೇರೆಯವ್ರು ಆಡ್ಕೊಳ್ಳೋರು ಆ ಸ್ಟ್ರಗಲ್ ನೋಡಿರೋದಿಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬ ಜನ ಕ್ವಿಟ್ ಮಾಡ್ತಿದ್ದೀರಾ, ಯೂಟ್ಯೂಬ್ ಮಾಡೋಕ್ಕಾಗ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅಂತ. ಎವ್ರಿ ಡೇ ಅಪ್ಲೋಡ್ ಮಾಡಿ ಗೈಸ್, ಒಂದಲ್ಲ ಒಂದಿನ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಎವ್ರಿ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರಿ. ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆಯೇ ಕೆಳಗಡೆ ಕಾಣಿಸ್ತಿರೋಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಏನಕ್ಕೆ ಅಂದರೆ ನಾನು ಯಾವುದೇ ರೀತಿಯಾದ ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಜಸ್ಟ್ ನೋಟಿಫಿಕೇಶನ್ ನಿಮ್ಮ ಹತ್ರ ಇರುತ್ತೆ. ಆ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋ, ಹೊಸ ವಿಡಿಯೋ ಏನಿರುತ್ತೆ ಅದು ಓಪನ್ ಆಗುತ್ತೆ. ನೀವು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಸಪೋರ್ಟ್ ಮಾಡಿ ಗೈಸ್. ಜೈ ಕನ್ನಡ, ಜೈ ಹಿಮ್ಮಡಿ ಪುಲಿಕೇಸಿ.